ಹಲೋ ನಮಸ್ಕಾರ ಎಲ್ರಿಗೂ. ನಾನು ಮೈಸೂರಿಂದ ಶ್ರುತಿ. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋದಲ್ಲಿ ಏನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದರೆ, ಈಗ ಬರುವ ಸ್ಯಾರಿಗಳಲ್ಲಿ ನಿಮಗೆ ಪ್ರೈಸ್ ಟ್ಯಾಗ್ ಇರೋದಿಲ್ಲ. ಯಾಕೆ ಪ್ರೈಸ್ ಟ್ಯಾಗ್ ಇರೋದಿಲ್ಲ ಅನ್ನೋದೇ ಇವತ್ತಿನ ಟಾಪಿಕ್. ಏನಂತಂದರೆ, ನಾವು ಮೊದಲೆಲ್ಲ ಈ ಸೀರೆಗಳನ್ನ ಪರ್ಚೇಸ್ ಮಾಡುವಾಗ ಇದರಲ್ಲಿ ಪ್ರೈಸ್ ಟ್ಯಾಗ್ ಇರ್ತಾಯಿತ್ತು. ಮತ್ತು ಅವತ್ತಿನ ಎಷ್ಟು ಡಿಸ್ಕೌಂಟ್ ಅವತ್ತು ಕೊಡ್ತಾ ಇದ್ದಾರೆ ಸ್ಯಾರಿಗಳಿಗೆ. ಅವಾಗೆಲ್ಲ ತುಂಬ ಡಿಸ್ಕೌಂಟ್ ಕೊಡ್ತಾಯಿದ್ರು ಈ ಸ್ಯಾರಿಗಳಿಗೆ. 10% ಇಲ್ಲಾಂದರೆ 20%, 30%, 35% ಕೊಟ್ಟಿರುವ ಉದಾಹರಣೆಗಳು ಇದೆ ಈ ಸೀರೆಗಳಿಗೆ. ಅದನ್ನೆಲ್ಲ ಟ್ಯಾಗ್ ಮಾಡ್ತಾಯಿದ್ರು ಮತ್ತು ಅದರಲ್ಲಿ ಆ್ಯಕ್ಚುಯಲ್ ಪ್ರೈಸಲ್ಲಿ ಡಿಡಕ್ಟ್ ಮಾಡಿ ನಮಗೆ ಫೈನಲ್ ಪ್ರೈಸ್ ಏನು ಅನ್ನೋದು ಇರ್ತಾಯಿತ್ತು ಈ ಸೀರೆಗಳಲ್ಲಿ. ಮತ್ತು ನಮಗೆ ಗೊತ್ತಾಗ್ತಾ ಇದ್ದಿದ್ದು ಪ್ರೈಸು ಹಾಗೇ. ಆದರೆ ಈಗ ಬರುವ ಸೀರೆಗಳಲ್ಲಿ ಈಗೆಲ್ಲ ಗಮನಿಸಿರ್ಬೋದು, ಯಾರ್ಯಾರು ಹೊಸದಾಗಿ ಸೀರೆಗಳನ್ನ ತೊಗೊಳ್ತಾ ಇದ್ದೀರಾ ಅವರೆಲ್ಲ ಗಮನಿಸಿರ್ಬೋದು, ಈಗ ಬರುವ ಸೀರೆಗಳಲ್ಲಿ ಪ್ರೈಸ್ ಟ್ಯಾಗ್ ಇರಲ್ಲ. ನಿಮಗೆ ನಾಳೆ ಬೆಳಗ್ಗೆ ಸ್ಯಾರಿ ಬರುತ್ತೆ ಅಂತಂತಂದರೆ ಔಟ್ಲೆಟ್ಸ್ಗಳಿಗೆ ಒಂದು ಪ್ರಿಂಟೌಟ್ನ ಕಳಿಸಿರ್ತಾರೆ. ಸ್ಯಾರಿಗಳ ಬೆಲೆನ ನಿಗದಿ ಮಾಡಿ ಪ್ರಿಂಟೌಟ್ನ ಕಳಿಸಿರ್ತಾರೆ. ಮತ್ತು ಇನ್ನೊಂದೇನು ಅಂತಂದರೆ, ಅಲ್ಲಿ ಸೇಲ್ಸ್ ಮಾಡ್ತಾ ಇರ್ತಾರಲ್ಲ ಅವ್ರಿಗೂ ಕೂಡ ಆ ಬೆಲೆ ಏನು ಅಂತ ಗೊತ್ತಿರಲ್ಲ. ಯಾಕಂದರೆ ಇನ್ಸ್ಟೆಂಟಾಗಿ ತಕ್ಷಣವೇ ಬೆಲೆನ ಫಿಕ್ಸ್ ಮಾಡಿರ್ತಾರೆ. ಇವತ್ತು ಒಂದು ಬೆಲೆ ಇದೆ ಅಂತಂದರೆ ನಾಳೆ ನಿಮಗೆ ಇನ್ನೊಂದು ಬೆಲೆ ಇರುತ್ತೆ. ಇದೇ ಸೀರೆ ಬೆಲೆ ಇವತ್ತು ಫಾರ್ ಎಕ್ಸಾಂಪಲ್ಲು ಒಂದು 55,000 ಇದೆ ಅಂದರೆ ನಾಳೆ ನಿಮಗೆ 57 ಇರ್ಬೋದು, 58 ಇರ್ಬೋದು. ಅಷ್ಟು ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಹೇಗೆ ಬೆಲೆ ಹೆಚ್ಚಾಗ್ತಾ ಇದೆ ಅನ್ನೋದು ನನ್ನ ಚಾನಲಲ್ಲಿ ವಿಡಿಯೋಗಳಿದೆ. ಪ್ರೈಸ್ ಟ್ಯಾಗ್ ಇಲ್ಲ. ಯಾಕಂದರೆ ನಮಗೆ ಯಾವಾಗ ಗೊತ್ತಾಗುತ್ತೆ ಈ ಸೀರೆ ಬೆಲೆ ಅಂದರೆ, ಒಂದು ಅಂದಾಜು ಹೇಳಿರ್ತಾರೆ ಅವ್ರು. ನಿಮಗೆ 24, 25 ಆ ಥರ ಹೇಳಿರ್ತಾರೆ. ಅಲ್ಲಿ ಹೋಗಿ ನಾವು ನೋಡಿದಾಗಲೇ ನಿಮಗೆ ಹೋಗಿ ಯಾವಾಗ ಗೊತ್ತಾಗುತ್ತೆ ಅಂದರೆ, ಬಿಲ್ ಕೌಂಟ್ರಲ್ಲಿ ಹೋಗಿ ನೀವು ಬಿಲ್ ಮಾಡಿಸಿ ಸ್ಯಾರಿನ ಕೈಗೆ ತೊಗೊಂಡು ಬಿಲ್ನ ಕೈಗೆ ತೊಗೊಳ್ತೀರಲ್ಲ, ಆವಾಗಲೇ ಗೊತ್ತಾಗೋದು ನಿಮಗೆ ಇದ್ರ ಪ್ರೈಸ್ ಎಷ್ಟು ಅಂತ. ಯಾಕೆ ಈ ಥರ ಆಗ್ತಾಯಿದೆ ಅಂತಂದರೆ, ಮೊದಲೆಲ್ಲ ಆ ಥರ ಆಗ್ತಾಯಿತ್ತು. ಈ ಥರ ಸೀರೆಗಳಿಗೆ ಪ್ರೈಸ್ ಟ್ಯಾಗ್ ಮಾಡದೇ ಇರೋದು ಎಷ್ಟು ಸರಿ? ಪ್ರೈಸ್ ಟ್ಯಾಗ್ ಮಾಡಬೇಕು, ಜನಗಳಿಗೆ ಗೊತ್ತಾಗೋದು ಹೇಗೆ ಅದ್ರ ಪ್ರೈಸ್ ಏನು ಅಂತ. ಯಾಕಂದರೆ ಇದು 1-2 ರೂಪಾಯಿ ಕೊಟ್ಟು ನಾವು ತೊಗೊಳ್ಳೋವಂಥದ್ದಲ್ಲ. ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿನ ಕೊಟ್ಟು ಒಂದೇ ಸಲ 3-4 ಸೀರೆಗಳನ್ನ ತೊಗೊಳ್ತೀವಿ. ಆ ಪ್ರೈಸ್ ಟ್ಯಾಗೇ ಇರಲ್ಲ ಆ ಸೀರೆಗಳಲ್ಲಿ ಅಂತಂದರೆ, ನಿಮಗೆ ಆ ಪ್ರಿಂಟೌಟ್ನ ನೋಡಿಬಿಟ್ಟು, ಯಾವ ವ್ಯಾಪಾರದಲ್ಲಿ ಈ ಥರ ನಡೆಯುತ್ತೆ, ಪ್ರಿಂಟ್ಔಟ್ನ ನೋಡಿಬಿಟ್ಟು ತಿಳ್ಕೊಳ್ಳೋದು ಪ್ರೈಸ್ನ. ಇಷ್ಟೆಲ್ಲ ದುಡ್ಡು ಕೊಟ್ಟು ನಾವು ತೊಗೊಳ್ಳುವಾಗ ಪ್ರೈಸ್ ಟ್ಯಾಗ್ ಇರಬೇಕು ಅದ್ರ ಮೇಲೆ. 5% ಡಿಸ್ಕೌಂಟ್ ಅಂತ ಹೇಳ್ತಾರೆ. ಡಿಸ್ಕೌಂಟ್ ಅಂತೂ ಇರೋದೇ ಇಲ್ಲ. ಎಲ್ಲ ಅಲ್ಲೇ GST ಅದು ಇದು ಅಂತ ಅಲ್ಲೇ ಡಿಡಕ್ಟ್ ಮಾಡಿಬಿಟ್ಟಿರ್ತಾರೆ. ದಿನದಿಂದ ದಿನಕ್ಕೆ ಅಲ್ಲಿ ಏನು ಕ್ಯೂ ನಿಂತಿರ್ತಾರೆ, ಎಷ್ಟು ಜನ ನಿಂತಿರ್ತಾರೆ, ಸೀರೆ ಎಷ್ಟು ಬಂದಿದೆ ಅದ್ರ ಮೇಲೆಲ್ಲ ಕ್ಯಾಲ್ಕುಲೇಟ್ ಮಾಡಿ ತಕ್ಷಣವೇ ಇನ್ಸ್ಟೆಂಟಾಗಿ ಪ್ರೈಸ್ನ ಫಿಕ್ಸ್ ಮಾಡ್ತಾ ಇದ್ದಾರೆ. ಈ ಥರ ವಿಚಾರಗಳು ನಡೀತಾ ಇದೆ. ಯಾಕೆ ಇದು ಹೇಳಿದ್ದು ಅಂದರೆ, ನನ್ನ 2 ದಿನದ ಹಿಂದಿನ ವಿಡಿಯೋದಲ್ಲಿ ಒಬ್ಬರು ಕಮೆಂಟಲ್ಲಿ ಹೇಳಿದರು, ನಾನು ಹೋದ ತಿಂಗಳು ಲಾಸ್ಟ್ ಮಂತ್ ಒಂದು ಮಾವಿನಕಾಯಿ ಬಾರ್ಡ್ರದ್ದು ಸೀರೆ ತೊಗೊಂಡಿದ್ದೆ. ಅದೇ ಸೀರೆ ಈ ತಿಂಗಳು 7,000 ಜಾಸ್ತಿ ಆಗಿದೆ ಅದೇ ಸೀರೆ ಅಂತ. ಯಾಕಂದರೆ ಅದನ್ನು ಕೂಡ ಪ್ರೈಸ್ ಹೈ ಆಗಿರೋ ಬಗ್ಗೆನೇ ಆ ವಿಡಿಯೋನೂ ಕೂಡ ಆಗಿತ್ತು ನಂದು. ಹಾಗಾಗಿ ಹೇಗೆ ಅಂತಂದರೆ, ಯಾಕೆ ಈ ಥರ 7,000 ಒಂದೇ ಸಲ ಜಾಸ್ತಿ ಆಗ್ತಾ ಇದೆ ಅಂತಂತಂದರೆ, ಈ ಥರ ಪ್ರೈಸ್ ಫಿಕ್ಸ್ ಮಾಡ್ತಾ ಇರ್ತಾರೆ. ಒಂದು ಪ್ರಿಂಟೌಟ್ ಇಟ್ಕೊಂಡು ನಿಮಗೆಲ್ಲ ಬೆಲೆಗಳನ್ನ ಹೇಳ್ತಾ ಇರ್ತಾರೆ ಔಟ್ಲೆಟ್ಸ್ಗಳಲ್ಲಿ. ಆ ಥರ ಸ್ಥಿತಿ ಬಂದಿದೆ ಈಗ ಈ ಥರ ಸೀರೆಗಳಿಗೆ. ಈ ಥರ ವಿಚಾರಗಳು ನನ್ನ ಚಾನಲಲ್ಲಿ ತುಂಬ ವೀಡಿಯೋಸ್ ಇದೆ. ಈ ಥರ ವಿಡಿಯೋಸ್ ಏನಕ್ಕೆ ಅಂತಂದರೆ, ಜನಗಳಿಗೆ ಗೊತ್ತಾಗಲಿ, ಹೊಸದಾಗಿ ಯಾರು ಸೀರೆಗಳನ್ನ ಬೈ ಮಾಡ್ತಿದ್ದೀರಾ ಹೋಗಿ ಅವ್ರಿಗೆಲ್ಲ ಗೊತ್ತಾಗಲಿ. ಹಳೇದಾಗಿ ಯಾರು ಕಸ್ಟಮರ್ಸ್ ಇದ್ದಾರೆ, KSIC ಕಸ್ಟಮರ್ಸ್, ಅವ್ರಿಗೆಲ್ಲ ಇದರ ಬಗ್ಗೆ ಅರಿವು ಹೆಚ್ಚಾಗಿದೆ. ಈಗಿನ ಟ್ರೆಂಡ್ ಜಾಸ್ತಿಯಾಗಿ ಈ ಸೀರೆಗಳನ್ನ ತುಂಬ ಜನ ಬೈ ಮಾಡ್ತಾ ಇರೋದ್ರಿಂದ ಸ್ಯಾರಿ ಪ್ರೈಸು ಹೇಗೆ ಹೈ ಆಗ್ತಾ ಇದೆ ಅನ್ನೋದಕ್ಕೋಸ್ಕರನೇ ಈ ವಿಡಿಯೋಗಳು. ಈ ಥರ ಹೈ ಹೇಗೆ ಆಗ್ತಾ ಇದೆ, ಎಷ್ಟು ಡಿಫ್ರೆನ್ಸ್ ಆಗ್ತಾ ಇದೆ, ಎಷ್ಟು ತಿಂಗಳಲ್ಲಿ ಆಗ್ತಾ ಇದೆ ಅನ್ನೋದೆಲ್ಲ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ. ತುಂಬ ಜನನ್ನ ಅವೇರ್ ಮಾಡುವಂತಹ ವಿಡಿಯೋಗಳೇ ಇದೆ. ಹೋಗಿ ಒಂದ್ಸಲ ಈ ಚಾನಲ್ನ ಚೆಕ್ ಮಾಡಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಷನ್ನ ಕೊಡ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.